ಗುಡ್ ಮಾರ್ನಿಂಗ್ ವೆಸ್ಟೀಸ್. ನಾನಿವತ್ತು ನಮ್ಮ ವೆಸ್ಟೀಸ್ ಇದು ಟೂತ್ ಪೇಸ್ಟ್ಗಳ ಬಗ್ಗೆ ಹೇಳಾಕತ್ತೀನಿ. ಮೂರು ಪೇಸ್ಟ್ಗಳು ಬರ್ತಾವೆ. ಒಂದು ನಾರ್ಮಲ್ ಪೇಸ್ಟ್ ಅಂಥೇಳಿ, ಒಂದು ಗ್ಯಾನೋ ಪೇಸ್ಟ್ ಅಂಥೇಳಿ, ಒಂದು ವೈಟ್ನಿಂಗ್ ಪೇಸ್ಟ್. 3 ಪೇಸ್ಟ್ಗಳು ಬರ್ತಾವೆ. ಇದು ಬ್ರಷ್ನೂ ಅದ ನಮ್ಮಲ್ಲಿ ಫ್ಯಾಮ್ಲಿ ಕಿಟ್. ಅಂದರೆ 4 ಬ್ರಷ್ಗಳು ಬರ್ತಾವೆ. ಭಾಳ ಸೂಪರ್ ಡೂಪರ್ ಅದಾವೆ ಬ್ರಷ್. ಇದ್ರೊಳಗೆ ಒಂದೇ ಐತಿ ನಾವು ಯೂಸ್ ಮಾಡಕ್ಕೆ ತಂದಿದ್ದು. ಇದು ಹಾಗೆ ಇಟ್ಟಿವಿ ನಾವು. ಈ ಥರದ್ದು ಭಾರಿ ಬೆಸ್ಟ್ ಅದ ಇದು ಬ್ರಷ್, ಟೂತ್ ಬ್ರಷ್. ಆಮೇಲೆ ಇದು ನಾರ್ಮಲ್ ಪೇಸ್ಟ್ ಅಂಥೇಳಿ, ಇದು ಹಲ್ಲು ಜಣ್ ಹತ್ತಿರ್ತಾವಲ್ಲ, ನಿಂಬೆ ರಸ ಮತ್ತು ಬೇವಿನ ರಸದಲ್ಲೇ ಮಾಡಿದ್ದಿದ್ದು. ಸೂಪರ್ ಅದ. ಅಂಗಡಿದೊಳಗಿಂದ ಕೋಲ್ಗೇಟ್ ಥರ ಐತಲ್ಲ, ಆ ಥರದ್ದು ಇದರೊಳಗೆ ಯಾವ ಥರ ಅಂತಂದ್ರೆ ಯಾವ ಇದು ಇಲ್ಲ ಇದ್ರೊಳಗೆ. ಕೆಮಿಕಲ್ ಯುಕ್ತ ಅಲ್ಲ, ಕೆಮಿಕಲ್ ಮುಕ್ತ ಐತಿ. ಆಮೇಲೆ ಇದು ಗ್ಯಾನೋ ಪೇಸ್ಟ್ ಅಂಥೇಳಿ ಮಶ್ರೂಮ್ಲೇ ಮಾಡಿದ್ದು. ಹೈ ಕ್ವಾಲಿಟಿ ಪ್ರಾಡಕ್ಟ್ಗಳು ಸಿಗ್ತಾವೆ ನಮ್ಮಲ್ಲಿ ಎಲ್ಲನೂ ಸಹಿತ. ಇದು ಡೆಂಟ್ ಅಶ್ಯೂರ್ದ ಇದು ಗ್ಯಾನೋ ಪೇಸ್ಟ್ ಅಂಥೇಳಿ. ಹಲ್ಲು ಹುಡುಕಾಗಿರ್ತಾವಲ್ಲ ಅದು ಹೋಗ್ತಾವೆ, ಹಲ್ಲು ಹೊಡಿತಿದ್ರೆ ಹೋಗ್ತೈತಿ. ಆಮೇಲೆ ಹಲ್ಲೊಳಗೆ ಒಸಡಿ ಕಿವ ರಗತ ಆಗಿರ್ತೈತಲ್ಲ ಅದು ಹೋಗ್ತೈತಿ. ಆಮೇಲೆ ಇನ್ನೂ ಒಂದು ಏನಂತಂದ್ರೆ ಹಲ್ಲು ಹುಡುಕಾಗಿರ್ತೈತಲ್ಲ, ಇದನ್ನು ರಾತ್ರಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡೈಲಿ 1 ವಾರದೊಳಗಾಗಿ ಅದು ಹಲ್ಲೂ ಸಹಿತ ಮುರಿದು ಹೋಗ್ತೈತಿ. ಇದು ಆಯಿತು. ಇನ್ನು 3ನೇದು ವೈಟ್ನಿಂಗ್ ಪೇಸ್ಟ್ ಅಂಥೇಳಿ. ತಂಬಾಕು ಗುಟ್ಕಾ ಮಾವ ತೆತ್ತಿರ್ತಾರಲ್ಲ ಅವರಿಗೆಲ್ಲ ಇದು ಯೂಸ್ ಮಾಡೋದ್ರಿಂದ ಹಲ್ಲಿನ ಬಾಯಿಯೊಳಗಿಂದ ವಾಸನೆಯೂ ಬರೋದಿಲ್ಲ. ಆಮೇಲೆ ಹಲ್ಲು ಸಹಿತ ಬ್ಯಾಡಗಿರ್ತಾವೆ. ಸೂಪರ್ ಅದ. ಆಮೇಲೆ ಇನ್ನೂ ಒಂದು, ಈ ಗ್ಯಾನೋ ಪೇಸ್ಟನ್ನು ಯೂಸ್ ಮಾಡೋದ್ರಿಂದ ತಂಬಾಕು ಗುಟ್ಕಾ ಮಾವ ತೆತ್ತಿರ್ತಾರಲ್ಲ ಅವ್ರು ಬಿಡು ಅಂದ್ರೆ ಬಿಡೋಂಗಿಲ್ಲ. ಸೊ ಇದನ್ನು ನಾವು ಅವ್ರಿಗೆ ಕೊಡೋದ್ರಿಂದ, ತಿನ್ನೋರಿಗೆ ತಂಬಾಕು ತಿನ್ನೋರು ಯಾರೇ ಇರಲಿ ಅವರು ಇದನ್ನು ಅವ್ರು ಯೂಸ್ ಮಾಡೋದ್ರಿಂದ ಸೊ ಕ್ಯಾನ್ಸರ್ ಕಂಟೆಂಟ್ ಬರೋದಿಲ್ಲ. ಅದು ತಂಬಾಕು ಗುಟ್ಕಾ ಮಾವಾದೊಳಗಂತೂ ಕ್ಯಾನ್ಸರ್ ಕಂಟೆಂಟ್, ಅದನ್ನು ಕಂಪಲ್ಸರಿ ಸ್ವಲ್ಪ ಹೊಟ್ಟೆ ಒಳಗೆ ಹೋಗ್ತೈತಿ. ಹಿಂಗಾಗಿ ಕ್ಯಾನ್ಸರ್ ಬಂದೇ ಬರ್ತೈತಿ. ಬರೋ ಚಾನ್ಸ್ ಅಂತ ಏನಿಲ್ಲ, ಬಂದೇ ಬರ್ತೈತಿ. ಅದಕ್ಕಾಗಿ ಇದನ್ನು ಯೂಸ್ ಮಾಡಿದ್ರಂದ್ರೆ ಅದು ಆ ಥರದ ಯಾವುದೂ ಏನೂ ಆಗೋದಿಲ್ಲ. ಸೊ ವಂಡರ್ಫುಲ್ ಪ್ರಾಡಕ್ಟ್ ಅದಾವೆ ನಮ್ಮ ವೆಸ್ಟೀಸ್ದು. ಸೊ ಯೂಸ್ ಮಾಡಿರಿ ಎಲ್ಲರೂ. ಈ ಬ್ರಷನ್ನು ಸೂಪರ್ ಅದಾವೆ. ಸೊ ಎಲ್ಲರೂ ಬಳಸ್ರಿ. ಆಮೇಲೆ ಹಲ್ಲು ಹೊಡಿತಿತ್ತಂದ್ರೂ ಈ ಗ್ಯಾನೋ ಪೇಸ್ಟ್ ಯೂಸ್ ಮಾಡೋದ್ರಿಂದ ಕಡಿಮೆ ಆಗ್ತೈತಿ. ಇದಕ್ಕೆ ನಾವು ಕ್ಯಾಲ್ಸಿಯಂ ಇದು ನೋಡಿರಿ, ಇದು ಹಲ್ಲು ಹೊಡಿದ್ರದ್ದು ಇರ್ತೈತಲ್ಲ, ಈ ಕ್ಯಾಲ್ಸಿಯಮ್ ಮತ್ತು ಗ್ಯಾನೋ ಪೇಸ್ಟ್ ಯೂಸ್ ಮಾಡೋದ್ರಿಂದ ಹಲ್ಲು ಹೊಡಿದ್ರೂ ಕಡಿಮೆ ಆಗ್ತೈತಿ. ಇದರಲ್ಲಿ ಮೊಳಕಾಲು ಬ್ಯಾನಿ ಕಡಿಮೆ ಆಗ್ತಾವೆ. ಪ್ರತಿಯೊಬ್ಬ ಹೆಣ್ಮಕ್ಳು ಇದನ್ನು 30 ವರ್ಷ ಆದ ಬಳಿಕ ಇದನ್ನು ತೊಗೊಳ್ಳೇಬೇಕು. ಇದು ಕಪ್ಪಿ ಚಿಪ್ಪಿನಿಂದ ಮಾಡಿದ್ದು, ಶಂಖಗಳಿಂದ ಸಮುದ್ರದೊಳಗೆ ಸಿಗ್ತಾವಲ್ಲ ಅದರಿಂದಾಗಿ ಮಾಡಿದ್ದು. ಯಾವ ನ್ಯಾಚುರಲ್ ಅದ, ಏನು ಇದ್ರೊಳಗೇನು ಯಾವ ಕೆಮಿಕಲ್ ಇಲ್ಲ, ಏನಿಲ್ಲ. ಇದ್ರ ಜೊತೆಗೆ ಇದನ್ನು ಯೂಸ್ ಮಾಡೋದ್ರಿಂದ ಹಲ್ಲು ಹೊಡಿದ್ರೂ ಕಡಿಮೆ ಆಗ್ತೈತಿ. ಹಲ್ಲುಗಳು ಗಟ್ಟಿ ಆಗ್ತಾವೆ. ಈ ನಮ್ಮ ಕ್ಯಾಲ್ಸಿಯಂ ತೊಗೊಳ್ಳೋದ್ರಿಂದ ಭಾಳ ಬೆಸ್ಟ್ ವಂಡರ್ಫುಲ್ ಅದ ಇದು. ಮೊಳಕಾಲು ಬ್ಯಾನಿ, ಸೊಂಟ ಬ್ಯಾನಿ ಇದು ಎಲ್ಲನೂ ಕಡಿಮೆ ಆಗ್ತೈತಿ. ಇದು ಕ್ಯಾಲ್ಸಿಯಮಕ್ಕೆ ಒಂದೇ ಇಲ್ಲ. ಮತ್ತು ಹಲ್ಲುಗಳು ಅಷ್ಟೇ ನಮ್ಮ ಗಟ್ಟಿ ಮುಟ್ಟಾಗ್ತಾವೆ. ಇದು ಯೂಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್.